ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಶ್ಲೋಕಃ. ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ. ಲೋಕೆ ಸಜ್ಜನಷಟ್ಪದೈರಹರಹಃ ಪೇಪೀಯಮಾನಂ ಮುದಾ ಭೂಯಾದ್ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ತನ್ನ ವಾಕ್ಛರಿಯ ಮೂಲಕ ಮಾತಿನ ಸರೋವರವನ್ನೇ ವ್ಯಾಸರು ಸೃಷ್ಟಿಸಿದ್ದರು. ಈ ಸರೋವರದಲ್ಲಿ ಹುಟ್ಟಿದ ಅತ್ಯಂತ ಪವಿತ್ರವಾದ ನಿರ್ಮಲವಾದ ಗೀತಾರ್ಥ ಎಂಬ ಶ್ರೇಷ್ಠವಾದ ಗಂಧವಿರುವ ಕೇಸರದ ಪರಿಮಳದಂತೆ ಅನೇಕ ಉಪಕಥೆಗಳಿರುವ ಹರಿಕಥೆಗಳೆಂಬ ಜ್ಞಾನದಿಂದ ಅರಳಿದ ಜಗತ್ತಿನಲ್ಲಿ ಸಜ್ಜನರೆಂಬ ಭ್ರಮರಗಳಿಂದ ಯಾವಾಗಲೂ ಯಾವ ರೀತಿ ಸಂತೋಷದಿಂದ ಮಕರಂದವನ್ನು ಕುಡಿಯಲ್ಪಡುವುದೋ, ಅಂದರೆ ಸಜ್ಜನರು ಯಾವಾಗಲೂ ಅತ್ಯುತ್ತಮವಾದ ಹಾಗೂ ಶ್ರೇಷ್ಠವಾದದ್ದನ್ನು ಮಾತ್ರ ಸ್ವೀಕರಿಸುತ್ತಾರೆ. ಕಲಿಯುಗದ ಕೊಳೆಯನ್ನೆಲ್ಲ ನಾಶಗೊಳಿಸುವ ಮಹಾಭಾರತವೆಂಬ ಕಮಲವು ನಮಗೆ ಶ್ರೇಯಸ್ಸನ್ನುಂಟು ಮಾಡಲಿ. ಮಹಾಭಾರತ ಕಥಾನಕ ಇಂದಿಗೂ ಯಾವ ರೀತಿ ಪ್ರಸ್ತುತ ಎಂಬುದನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಕಲಿಯುಗದ ಕೊಳೆಯನ್ನೆಲ್ಲ ನಾಶಗೊಳಿಸುವ ಶಕ್ತಿ ಇರುವ ಈ ಮಹಾಭಾರತ ಒಂದು ರೀತಿಯಲ್ಲಿ ಕೆಸರಿನಲ್ಲಿ ಅರಳಿದ ಕಮಲದಂತೆ. ದಾಯಾದಿ ಮತ್ಸರ, ಸ್ವಜನ ಪಕ್ಷಪಾತ, ವಂಚನೆ, ಮೋಸ ಇಂತಹ ಕೊಳಕು ತುಂಬಿರುವ ಕಥೆಯಾದರೂ ರಾಜನಿಂದ ಆರಂಭವಾಗಿ ಕುಚೇಲನಂತಹ ಒಬ್ಬ ಬಡ ವ್ಯಕ್ತಿಯ ಜೀವನದ ಸಂಪೂರ್ಣ ಮಾಹಿತಿ ಸಿಗುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಗುಣಕ್ಕೆ ಹತ್ತಿರವಾದ ವ್ಯಕ್ತಿಯ ವಿವರಣೆ ಸಿಗುವ ಕಾರಣ ಬದಲಾವಣೆ ಬಯಸುವ ಪ್ರತಿ ವ್ಯಕ್ತಿಯೂ ಮನಸ್ಸು ಮಾಡಿದರೆ ಉತ್ತಮ ಗುಣ ಹೊಂದಿರುವ ಜೀವನ ಕ್ರಮವನ್ನು ಅನುಸರಿಸಿ ತನ್ನ ಉನ್ನತಿಯನ್ನು ಕಂಡುಕೊಳ್ಳಬಹುದಾಗಿದೆ. ಹೀಗೆ ಕೆಟ್ಟ ಗುಣಗಳಿದ್ದ ವ್ಯಕ್ತಿಗಳನ್ನೇ ವೈಭವೀಕರಿಸುವ ಹಾಗೂ ಒಂದು ಹಂತದವರೆಗೂ ದುಷ್ಟ ವ್ಯಕ್ತಿಗಳಿಗೆ ಜಯ ದೊರೆತು ಕೆಸರಿನ ಕೊಳದಂತೆ ಅನ್ನಿಸಿದರೂ ಭಗವದ್ಗೀತೆಯಂತಹ ಪವಿತ್ರ ಹಾಗೂ ಪ್ರತಿಯೊಬ್ಬರ ಜೀವನಕ್ಕೆ ಸಹಾಯಕವಾಗುವಂತಹ ಅತ್ಯುತ್ತಮ ಗ್ರಂಥ ಉದಯಕ್ಕೆ ಕಾರಣವಾದ ಹಾಗೂ ಉತ್ತಮ ರಾಜನೀತಿ ಧರ್ಮದ ಬೋಧನೆ ಕಂಡಾಗ ಇದೊಂದು ರೀತಿಯಲ್ಲಿ ಕೆಸರಿನಲ್ಲಿ ಅರಳಿದ ಕಮಲ ಎಂಬುವುದರಲ್ಲಿ ಸಂಶಯವಿಲ್ಲ. ಹರಿ ಓಂ.